ನಮಸ್ಕಾರ, ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ನಾನು ಹಿಂದಿನ ವಿಡಿಯೋದಲ್ಲಿ ಈಸಿಯಾಗಿ ಹೇಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಂಡಿದ್ದೆ. ಈ ವಿಡಿಯೋದಲ್ಲಿ ಡಬಲ್ ಸ್ಟೆಪ್ ಬರೋ ತರ ಸ್ಟೆಪ್ ಬರೋ ತರ ಸೀರೆ ಉಡ್ಸೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಹೋದ್ ಸರಿನೂ ಡಬಲ್ ಸ್ಟೆಪ್ ಬರೋ ತರ ಹೇಗೆ ಅಂತ ಅಂದ್ಬಿಟ್ಟು ಸೀರೆ ಉಡ್ಸೋದು ಹೇಗೆ ಅಂತ ಅಂದ್ಬಿಟ್ಟು ಹಿಂದಿನ ವಿಡಿಯೋದಲ್ಲೂ ಮಾಡಿದ್ದೆ. ಆ ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಕಮೆಂಟ್ ಹಾಕಿದ್ರು, ಅದಕ್ಕೆ ಇನ್ನೊಂದ್ಸರಿ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಹೇಳ್ಕೊಡ್ತೀನಿ. ಈ ಸರಿ ಈಸಿಯಾಗಿ ಡಬಲ್ ಸ್ಟೆಪ್ ನರ್ಗೆ ಬರೋ ತರ ಹೇಗೆ ಉಡ್ಸೋದು ಅಂತ ಅಂದ್ಬಿಟ್ಟು ಈಗ ಈ ಸರಿ ಹೇಳ್ಕೊಡ್ತೀನಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಈಸಿಯಾಗಿ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಮಾಡೋದು ಹೇಗೆ, ಮತ್ತೆ ಲಕ್ಷ್ಮಿಗೆ ಸೀರೆ ಉಡ್ಸೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ನನ್ನ ಹಿಂದಿನ ವಿಡಿಯೋ ಏನಾದ್ರು ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಈಗ ಡಬಲ್ ಸೀರೆಗೆ ನರ್ಗೆ ಬರೋ ತರ ಹೇಗೆ ಸೀರೆ ಉಡ್ಸೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ತೀನಿ. ನೋಡಿ, ಫಸ್ಟು ಚೊಂಬು ಮತ್ತೆ ಏನು ಇರ್ತೀವಿ ನೀವು ಅದೇ ತರ ಸೇಮ್ ಹೇಗಿರ್ತೀವಿ ಅದೇ ತರ ಹೇಳಿ, ಮತ್ತೆ ಗ್ಲಾಸಸ್ ಇಟ್ಕೊಳ್ಳಿ. ಇದಕ್ಕೆ ಎಕ್ಸ್ಟ್ರಾ ಏನು ಅಂತಂದ್ರೆ ಎರಡು ಕಡ್ಡಿನ ಕಟ್ಕೋಬೇಕಾಗುತ್ತೆ ನಾವು. ಯಾಕೆ ಅಂತಂದ್ರೆ ಕೈ ಹಾಕ್ಬೇಕಾದ್ರೆ, ಕೈನ ಇದು ಮಾಡ್ಬೇಕಾದ್ರೆ, ಮತ್ತೆ ಸೆಲ್ನ ಹಾಕ್ಬೇಕಾದ್ರೆ ಬೇಕಾಗುತ್ತೆ. ಅದಕ್ಕೇನೆ ಎರಡು ಕಡ್ಡಿ ಕಟ್ಕೊಳ್ಳಿ, ಹಿಂದೆ ಒಂದು ಮುಂದೆ ಒಂದು, ಅದರಿಂದ ಟೈಟಾಗಿ ಕಟ್ಕೊಳ್ಳಿ ಅಷ್ಟೇ. ಇದೆಲ್ಲ ಸೇಮ್ ಸ್ಟೆಪ್ಪು. ಕೆಳಗಡೆ ಚೊಂಬು ಜಿಂಗೆ ಇರುತ್ತೆ, ಮೇಲ್ಗಡೆ ಕಳಸ ಇರ್ತೀರಲ್ಲ ಆ ಕಳಸ ಇಟ್ಕೊಳ್ಳಿ. ಆಮೇಲೆ ಸೀರೆನ ತಗೊಳ್ಳಿ. ನೋಡಿ ಸೀರೆ ಕ್ಲೀನಾಗಿ ನರ್ಗೆ ಇಟ್ಕೊಳ್ಳಿ. ಎರಡು ಕಡೆನೂ ಬರಬೇಕು, ಅದನ್ನು ನರ್ಗೆ ಇಟ್ಕೊಳ್ಳಿ. ಚಿಕ್ಕದಾಗಿ ಇಟ್ಕೊಳ್ಳಿ, ಅವಾಗ ನರ್ಗೆ ಜಾಸ್ತಿ ಬರುತ್ತೆ. ದೊಡ್ಡದಾಗಿ ಇಟ್ಕೊಂಡ್ರೆ ಕಮ್ಮಿ ಬರುತ್ತೆ ನರ್ಗೆ. ಒಂದು 2 ಮೀಟರಷ್ಟು ಸರಿ ಕಡೆಗೆ ಬಿಟ್ಕೊಳ್ಳಿ. ಸರಿ ಹಾಕಬೇಕಾಗುತ್ತೆ. 2 ಮೀಟರಷ್ಟು ಬಿಟ್ಕೊಳ್ಳಿ ಸೀರೆನ. ಮಿಕ್ಕಿ ಕೇನ್ ಬಗ್ಗೆ ಇಡ್ತೀವಿ. ಇದನ್ನೆಲ್ಲ ಸೇರಿಸಿ ಸೆಟ್ ಹಾಕಿ. ಇದನ್ನೆಲ್ಲ ಸೇರಿಸಿ ಕ್ಲೀನಾಗಿ ಇದೆಲ್ಲ ಸೇರಿಸಿ ಹಾಕಿ. ಇದೇ ತರ ಕೆಳಗಡೆ ನರ್ಗೆ ಇಟ್ಕೊಳ್ಳಿ. ಪುನಃ ಮಧ್ಯದಲ್ಲೊಂದು, ಏಕೆಂತಂದರೆ ಅದನ್ನು ಡಬಲ್ ಮಾಡಿದಾಗ ಅದು ಸ್ವಲ್ಪ ಮಿಸ್ ಆಗಿಬಿಡುತ್ತೆ, ಚಾನ್ಸಸ್ ಇರುತ್ತೆ. ನನಗೆ ಹಾಕಿರೋದು ಮಿಸ್ ಆಗಿಬಿಡುತ್ತೆ. ನೋಡಿ ಇಷ್ಟೇ. ಫಸ್ಟು ಕ್ಲೀನಾಗಿ ನರ್ಗೆ ಇಟ್ಕೊಂಡು, ನೋಡಿ ಇಷ್ಟೇ ಎಲ್ಲ ರೆಡಿ ಆದಮೇಲೆ ಕ್ಲೀನಾಗಿ ನರ್ಗೆ ಇಟ್ಕೊಂಡು ಮೇಲ್ಗಡೆ ಒಂದು ಪಿನ್ನು, ಸೆಂಟ್ರಲ್ ಒಂದು ಪಿನ್ನು, ತಿರ್ಗಾ ಕೆಳಗಡೆ ಒಂದು ಪಿನ್ನು ಕ್ಲೀನಾಗಿ ಹಾಕೊಳ್ಳಿ. ಯಾಕೆ ಅಂತಂದರೆ ಅಕಸ್ಮಾತ್ ನಾವು ಡಬಲ್ ಮಾಡಿದಾಗ ಈ ಸೆಂಟ್ರಲ್ ಇದ್ದರೆ ನನಗೆ ಏನೂ ಆಗಲ್ಲ, ಕ್ಲೀನಾಗಿರುತ್ತೆ. ಈಗ ಏನು ಸೀರೆ ತಗೊಂಡಿರ್ತೀರಿ ನೋಡಿ, ಈ ಥರ ಇಟ್ಕೋಬೇಕು. ಈ ಥರ ಸ್ಟ್ರೈಟ್ ಇಟ್ಕೊಂಡು ಈ ಕಡೆ ಸೆರಗಬೇಡಿ. ಯಾಕೆಂತಂದರೆ ನಾವು ರೌಂಡ್ ಹಾಕಿ ಬಂದು ಆ ಕಡೆಗೆ ಸೆರಗು ಹಾಕ್ತೀವಿ, ಒಳಗಡೆ ಹಾಕ್ತೀವಿ. ಆದ್ದರಿಂದ ಇದೇನಿರುತ್ತೆ ಈ ಥರ ಸುಮ್ಮನೆ ಸಿಂಪಲ್ ಆಗಿ ಇಟ್ಕೊಳ್ಳಿ ಅಷ್ಟೇ. ಎಷ್ಟು ದೊಡ್ಡ ಅಷ್ಟುದ್ದ ಈ ಒಂದು ಕೈನ ಈ ಕಡೆ ಇಟ್ಕೊಂಡು ಇದ್ರಲ್ಲಿ ಹಿಂದೆ ಏನಿರುತ್ತೆ, ಮೇಲ್ಗಡೆ ಏನಿರುತ್ತೆ ಅದನ್ನ ಉಲ್ಟಾ ತಗೊಂಡು ಈ ಥರ ಹಾಕಿ, ಅದೇ ಡಬಲ್ ಸ್ಟೆಪ್ ಅಷ್ಟೇ. ಈಸಿ ಇದು. ನೋಡಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಈಗ ಸ್ಟ್ರೈಟಾಗಿ ಇಟ್ಕೊಂಡು ಈ ಮೇಲಿರೋದನ್ನ ಕೆಳಗಡೆ ಹಿಂಗೆ ಹಾಕಿ ಅಷ್ಟೇನೆ ಡಬಲ್ ಸ್ಟೆಪ್ಪು. ಇದು ಏನು ಡಿಫಿಕಲ್ಟ್ ಆಗಿರುವಂಥದ್ದು ಏನಿಲ್ಲ. ಡಬಲ್ ಸ್ಟೆಪ್ ಹೆಂಗೆ ಉಡ್ಸ್ತಾರೆ ಕಷ್ಟ ಅಂತ ಏನಿಲ್ಲ. ನೋಡಿ ಇಷ್ಟೇನೆ ಮೇಲ್ಗಡೆ ಇರುವಂಥದ್ದನ್ನ ಕೆಳಗಡೆ ಹಾಕೋದಷ್ಟೇ. ಇಲ್ಲೊಂದು ಸ್ಟೆಪ್ ಬರುತ್ತೆ ನರ್ಗೆ, ಮೇಲೊಂದು ಸ್ಟೆಪ್ ಬರುತ್ತೆ. ಇದಕ್ಕೆ ಹಿಂಗೆ ಡಿಫ್ರೆಂಟ್ ಮೇಲ್ಗಡೆ ದಾರ ಕಟ್ಬಿಟ್ರೆ ಮುಗಿಯುತ್ತೆ ಅಷ್ಟೇ. ರೆಡಿಯಾಗಿದೆ.
ಕೆಳಗಡೆ ಸ್ಟೆಪ್ಪು, ಮೇಲ್ಗಡೆ ಸ್ಟೆಪ್ಪು, ಈಗ ದಾರ ಕಟ್ಕೊಂಡಿದ್ದೀನಿ. ಇದನ್ನು ಎಲ್ಲ ಡಿವೈಡ್ ಮಾಡ್ತೀವಿ. ಆಮೇಲೆ ಈ ಕಡೆ ಏನು ಸೀರೆ ಸರಿಗೆ ಏನು ಸೀರೆ ಬಿಡ್ತೀವಿ ಅದನ್ನು ಒಂದು ರೌಂಡ್ ಹಿಂದೆ ಈ ಥರ ತಗೊಂಡಿರುತ್ತೆ. ಹಿಂದೆಯಿಂದ ಒಂದು ರೌಂಡ್ ಮಾಡ್ತೀವಿ. ಈಗ ಮುಂದೆ ಬರುತ್ತೆ, ಮುಂದೆ ಕ್ಲೀನಾಗಿ ಇದು ನಗೆ ಕೊಡಿ. ನೋಡಿ ಈ ಸಲ ನಗೆ ತಗೊಳ್ಳಿಷ್ಟು. ಇದನ್ನು ಇಲ್ಲಿ ಮೇಲೆ ಸಿಂಪಲ್ ಆಗಿ ಸುಮ್ಮನೆ ಹಾಕೊಳ್ಳಿ ಅಷ್ಟೇ. ಸಿಂಪಲ್ ಹಾಕೊಳ್ಳಿ. ಇದಾದ್ಮೇಲೆ ಒಂದು ದಾರ ತಗೊಂಡು ಇದ್ರ ಮೇಲಿಂದ ದಾರ ಹಾಕಿ ಅಷ್ಟೇ. ಸಿಂಪಲ್ ಆಗಿ ರೆಡಿ ಆಯ್ತು ರಕ್ಷಣೆ. ನಿಮ್ಮ ಕೂಡ ಇಟ್ಟು ಕೈ ಹಾಕಿದ್ರೆ ಮುಗೀತು. ಇಲ್ಲಿ ಡಬಲ್ ಸ್ಟೆಪ್ ಬರೋ ಸೀರೆ ಉಡ್ಸೋದು ಅಂದರೆ ಇದೆ. ಮೇಲ್ಗಡೆ ಒಂದು ಕೆಳಗಡೆ ಒಂದು ಸ್ಟೆಪ್ಪು, 2 ಸೈಡ್ ಬಂದರೆ ಇದನ್ನ ಎಲ್ಲ ಆದಮೇಲೆ ತೆಗೀರಿ. ಯಾಕೆಂತಂದರೆ ಮೊದಲನೇ ತೆಗೆದ್ರೆ ನೀವು ಮೊದಲನೇ ಪಿನ್ನ ಬಿಚ್ಚಿದ್ರೆ ಅದು ನೀವು ಅಲಂಕಾರ ಮಾಡೋಷ್ಟರಲ್ಲಿ ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಫಸ್ಟು ಅಲಂಕಾರ ಎಲ್ಲ ಮುಗಿಸಿ ಆಮೇಲೆ ಲಾಸ್ಟಲ್ಲಿ ಪಿನ್ನಗಳನ್ನ ತೆಗೆದು ಸೆಟ್ನ ಡಿವೈಡ್ ಮಾಡಿದ್ರೆ ಅವಾಗ ಚೆನ್ನಾಗಿರುತ್ತೆ. ಈ ಕಡೆ ಕೈಗಳೇನಾದರೂ ಇದ್ದರೆ ನೀವು ಏನಾದರೂ ಕೈಗಳು ಯೂಸ್ ಮಾಡ್ತೀನಿ ಅಂತಂದ್ರೆ ಕೈಗಳನ್ನ ಹಾಕೊಂಡಿರ್ತಾರೆ. ಇಷ್ಟೇ, ಇದಕ್ಕೆ ದಾರ ಕಟ್ಟಿ ಕೈಗಳಿದ್ರೆ ಕೈಗಳನ್ನ ಹಾಕೋಬೋದು ನೀವು. ಮತ್ತೆ ಸೊಂಟಕ್ಕೆ ಚೆನ್ನಾಗಿರೋ ದಾಬ ಹಾಕೋಬೋದು. ಇಲ್ಲ ಅಂತಂದ್ರೆ ಬೇಕಾದ್ರೆ ನಿಮ್ಮ ಮನೇಲಿ ಲೇಸ್ಗಳಿದ್ರೆ ಲೇಸ್ಗಳನ್ನ ಬೇಕಾದ್ರೆ ದಾರ ಇಟ್ಕೋಬೋದು. ಕೈಗಳನ್ನ ಹಾಕೋದ್ರೆ ಕೈ ಹಾಕೋಬೋದು. ಇಲ್ಲ ಅಂತಂದ್ರೆ ಕಾಲನ್ನು ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಕಾಲನ್ನು ಕೂಡ. ಕೈ ಇದ್ರೆ ಸಾಕು, ಕೈ ಇದ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ ಸಿಂಪಲ್ ಆಗಿ ನೋಡಿ ಡಬಲ್ ಸ್ಟೆಪ್ಪು ನೀಟಾಗಿ ಕಾಣ್ತಾ ಇದೆ. ಈಗ ಬೇರೆ ಥರ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಮನೇಲಿ ಇರುವಂಥ ಸರಗಳು ಅದನ್ನು ಹಾಕೊಂಡು ಡೆಕೋರೇಷನ್ ಮಾಡ್ಬೋದು. ನೆಕ್ಸ್ಟು ಕಾಯಿ, ನೀವು ಕಲಸಕ್ಕೆ ಏನಾಗ್ತೀರಿ ನಿಮ್ಮ ಪ್ರಕಾರ ಏನಾಗಬೇಕು ನೀವು ಹಾಕೊಂಡು ಎಲೆಯಲ್ಲಿ ಇಟ್ಕೊಂಡು ಆಮೇಲೆ ಕಾಯಿದೆ. ನಾನು ವಿಡಿಯೋ ಲಕ್ಷ್ಮೀ ಸೀರೆ ಹೇಗೆ ಅಲಂಕಾರ ಮಾಡಿ ತೋರಿಸ್ತಾ ಇರೋದ್ರಿಂದ ನಾನು ಹಂಗೆ ಕಾಯಿ ಇಡ್ತಾ ಇದ್ದೀನಿ. ಮಕ್ಕಳ ಫಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ. ಮಕ್ಕಳ ಮುದ್ದೆ ರೆಡಿ ಮಾಡ್ಕೊಂಡು ಆಮೇಲೆ ಫಿಕ್ಸ್ ಮಾಡಿ ಅಷ್ಟೇ. ಇವರೆಲ್ಲ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಒಂದು ಊಟದ ಡೆಕೋರೇಷನ್ ಇದೆ ಅದನ್ನು ಡೆಕೋರೇಟ್ ಮಾಡ್ಬೋದು. ನಿಮ್ಮ ಹತ್ರ ಎಕ್ಸ್ಟ್ರಾ ಏನಿದೆ ಅದನ್ನೆಲ್ಲ ಹಾಕೊಂಡು ರೆಡಿ ಮಾಡ್ಕೊಬೋದು. ಜಡೆ ಬೇಕು ಅಂದರೆ ಜಡೆ,
ಮನೆಯಲ್ಲಿ ಈ ಬಾರ್ಡರ್ ಏನಿತ್ತು ಅದನ್ನು ಕ್ಲೀನಾಗಿ ಮುಚ್ಚಿ ನೀವು ಮೊದಲೇ ಈ ಥರ ಎಲ್ಲ ಮಾಡ್ತಂದ್ರೆ ನೀವು ಎಲ್ಲ ಹಾಕ್ಬೇಕಾದ್ರೆ ಕೆದ್ರೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಫಸ್ಟ್ ಈ ಥರ ಮಾಡ್ಕೊಂಡ್ರಿ. ಎಲ್ಲ ಆದಮೇಲೆ ಈ ಥರ ಕ್ಲೀನಾಗಿ ಅಡುಗೆ ಎಲ್ಲ ಬಿಡಿಸ್ಕೊಂಡು ಸರಿ ಮಾಡ್ಕೊಳ್ಳಿ. ಚೆನ್ನಾಗಾಗುತ್ತೆ. ನೋಡಿ, ಡಬಲ್ ಸ್ಟೆಪ್ ಸೀರೆ ಉಡಿಸೋದು ಹೀಗೆ, ಡಬಲ್ ನದಿ ಬರೋ ಥರ ಸೀರೆ ಉಡಿಸೋದು ಹೀಗೆ ಸಿಂಪಲ್ ಆಗಿ ಈಸಿಯಾಗಿ ನೀವು ಮನೆ ಬೇಗನೆ ಮಾಡ್ಕೋಬೋದು. ಏಕೆಂತಂದರೆ ಏನು ನಿಮಗೆ ರಿಸ್ಕ್ ಆಗಲ್ಲ. ಏಕೆಂತಂದರೆ ನೋಡಿ, 2 ಸ್ಟೆಪ್ಪು, ಇದು ಕೆಳಗಡೆ 1 ಸ್ಟೆಪ್ಪು, ಮೇಲ್ಗಡೆ 1 ಸ್ಟೆಪ್ಪು ಆರಾಮಾಗಿ ಉಡಿಸ್ಬೋದು. ನೋಡಿ ಈ ಥರ ಕಾಣುತ್ತಿದೆ ಅವರು. ಇನ್ನು ಬೇಕಾದರೆ ಹೂದೆಲ್ಲ ನೀವು ತಂದರೆ ನೀವು ಹೊರಗಡೆ ಬೇಕಾದರೆ ಡೆಕೋರೇಷನ್ ಮಾಡ್ಕೋಬೋದು. ಅಲಂಕಾರಕ್ಕೆ ಸಾಕು, ಜಾಸ್ತಿ ಹೂವು ಹಾಕಿದ್ರೆ ನೀವು ರೆಡಿ ಮಾಡಿರೋದು ಕಾಣಲ್ಲ. ನೋಡಿ ಹೇಗಿದೆ ವಿಡಿಯೋ. ಈಸಿಯಾಗಿ ಡಬಲ್ ಸ್ಟೆಪ್ ನಡಿಗೆ ಬರೋ ಥರ ಸೀರೆ ಉಡಿಸೋದು ಹೇಗೆ ನೋಡಿ, ಈ ಥರ ಕಾಣ್ತಾ ಇದೆ ಲಕ್ಷ್ಮಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಈಸಿಯಾಗಿರುತ್ತೆ, ಬೇಗನೆ ಉಡಿಸ್ಬೋದು, ಚೆನ್ನಾಗೂ ಕಾಣುತ್ತೆ ಲಕ್ಷ್ಮಿ. ಯಾಕೆಂತಂದರೆ ಡಬಲ್ ಸ್ಟೆಪ್ ನಡಿಗೆ ಇರೋದ್ರಿಂದ ಇಲ್ಲೊಂದು ಸ್ಟೆಪ್ ಕಾಣುತ್ತೆ, ಇನ್ನೊಂದು ಸ್ಟೆಪ್ ಕಾಣುತ್ತೆ. ನೋಡಿ ಫುಲ್ಲು ಎಲ್ಲ ಆದಮೇಲೆ ಈ ಥರ ಕಾಣುತ್ತೆ, ಇಷ್ಟು ಚೆನ್ನಾಗಿ ಕಾಣುತ್ತೆ. ಇದಾಗಿದೆ ನನ್ನ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ. ಮತ್ತು ನನ್ನ ಚಾನಲ್ ನೋಡಿ, ಹಿಂದಿನ ವಿಡಿಯೋಗಳನ್ನು ನೋಡಿ, ಅದರಲ್ಲೂ ತುಂಬ ಚೆನ್ನಾಗಿದೆ ವಿಡಿಯೋಗಳು. ಅದರಲ್ಲಿ ಹೇಗೆ ಅಲಂಕಾರ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಮ ಕಡೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೆ ಅವ್ರಿಗೂ ಶೇರ್ ಮಾಡಿ ವಿಡಿಯೋನ. ಥ್ಯಾಂಕ್ ಯು.